ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಜಳಕಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶ್ರೀ ರೇವಪ್ಪ ಅಡಿವೆಪ್ಪ ಕಾಪ್ಸೆ ಅವರ ಮರಣಾರ್ಥಕ ನೆನಪಿಗಾಗಿ ವಿಜಯಪುರದ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಶ್ರೀ ರಾಘವೇಂದ್ರ ಶ್ರೀಮಂತ ಕಾಪ್ಸ ಅವರು ಕೊಟ್ಟ ಶ್ರೀ ಶಾರದಾಂಬೆಯ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ತಡವಳಗ ಆಸ್ಥಾನದ ಷಡಾಕ್ಷರಿ ಬ್ರಹ್ಮಶ್ರೀ ಅಭಿನವ್ ರಂಚುಂಟೇಶ್ವರ ಸ್ವಾಮಿಗಳು ಹಾಗೂ ಷಡಾಕ್ಷರಿ ಬ್ರಹ್ಮೆ ಶ್ರೀ ಮಹಾಂತೇಶ್ ಹಿರೇಮಠ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇಂದು ನಡೆದ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ರಾಘವೇಂದ್ರ ಶ್ರೀಮಂತ ಕಾಪ್ಸೆಯಂತವರು ದೀನದಲಿತರ ಏಳಿಗೆಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಅನೇಕ ರೀತಿಯ ಉತ್ತಮ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮ ಕೈಗೂಡಿಸುತ್ತಾ ಬಂದಿದ್ದಾರೆ. ಇದು ಅವರ ಬದ್ಧತೆಯನ್ನ ತೋರುತ್ತೆ. ಇವರು ಸದಾಕಾಲ ಇಂತಹ ಕಾರ್ಯಕ್ರಮಗಳನ್ನ ಮಾಡುವಂತಹ ಶಕ್ತಿಯನ್ನ ಆಯಾ ದೇವರು ಕರುಣಿಸಲಿ. ಇನ್ನು ಈ ಶಾಲೆಯಲ್ಲಿ ಇಂತಹ ಸಂಭ್ರಮದ ಕಾರ್ಯಕ್ರಮವನ್ನ ನೋಡಿ ಅತಿ ಆನಂದವಾಗಿದೆ ಮತ್ತು ಮುದ್ದು ಮಕ್ಕಳು ಶ್ರೀ ಶಾರದಾಂಬೆಯನ್ನ ದಿನವೂ ಸ್ಮರಿಸುತ್ತಾ ತಮ್ಮ ಪಾಠದ ಕಡೆ ಗಮನ ಕೊಡಬೇಕು. ನೀವು ನಮ್ಮ ದೇಶದ ಭದ್ರ ಬುನಾದಿ ಆಗಬೇಕು ಎಂದು ಶ್ರೀಗಳು ಮಕ್ಕಳಿಗೆ ತಮ್ಮ ಆಶೀರ್ವಚನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಮಹಾಂತೇಶ್ ಹಿರೇಮಠ ಗುರುಗಳು ಮಾತನಾಡಿ, ಇಂದಿನ ದಿನಮಾನದಲ್ಲಿ ಇಂತಹ ಶಾಲೆಗಳಿಗೆ ಕೊಡುಗೆಗಳನ್ನ ಕೊಟ್ಟ ಶ್ರೀ ರಾಘವೇಂದ್ರ ಕಾಪ್ಸಿ ಅವರಿಗೆ ಆ ಭಗವಂತ ಇನ್ನೂ ಅನೇಕ ಕ್ಷೇತ್ರದಲ್ಲಿ ಇಂತಹ ಒಳ್ಳೆಯ ಕಾರ್ಯಗಳನ್ನ ಮಾಡಲಿ ಎಂದು ಹಾರೈಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಗ್ರಾಮದ ಗಣ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಮನುಷ್ಯನ ಮನಸ್ಸುಗಳು ಇವತ್ತು ಈ ಸಮಾಜಕ್ಕೆ ಏನಾದರೂ ಕೂಡ ಸೇವೆಯನ್ನು ಸಲ್ಲಿಸಬೇಕು. ಈ ಸಮಾಜಕ್ಕೆ ಮಾತೇಸ್ವಾಮಿ ಹೇಳಿದಾಗ ಈ ಸಮಾಜದ ಋಣವನ್ನು ತೀರಿಸಬೇಕು ಅನ್ನುವಂಥ ವಿಚಾರ ಏನಿರ್ತದಲ್ಲ, ಆ ವಿಚಾರವನ್ನು ಇಟ್ಟುಕೊಂಡು ಅದ್ಭುತವಾಗಿರ್ತಕ್ಕಂಥ ನಿಟ್ಟಿನೊಳಗ ಬಹಳಷ್ಟು ಬೆಲೆ ಬಾಳತಕ್ಕಂಥ ಈ ಒಂದು ಮೂರ್ತಿಯನ್ನು ಕೊಟ್ಟಿದ್ದಾರೆ. ಮಾತೆಯ ಒಂದು ಮೂರ್ತಿಯನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದು ಬಹಳ ಖುಷಿಯನ್ನ ಕೊಡ್ತದೆ, ಬಹಳ ಸಂತೋಷವನ್ನ ಉಂಟು ಮಾಡುತ್ತದೆ. ಈ ಗ್ರಾಮ ಯಾವಾಗಲೂ ಕೂಡ ಅದು ಸುಂದರವಾಗಿರಲಿ. ನಮ್ಮ ಮಹಾಂತೇಶ ಸ್ವಾಮಿಗಳು ಹೇಳಿದಾಗೆ ಇಲ್ಲಿ ಎಲ್ಲ ಕಾಲಕ್ಕೂ ಕೂಡ ಎಲ್ಲರೂ ಕೂಡ ಬಹಳ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೇಷ್ಠ ಚಿಂತಕರು ಈ ಗ್ರಾಮದೊಳಗೆ. ಈ ಗ್ರಾಮದ ಅಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗ ಎಲ್ಲರೂ ಕೂಡ ಮುನ್ನಡೀರಿ ಎನ್ನುವಂತಹ ಮಾತನ್ನ ಹೇಳ್ತಾ ಇವತ್ತು ಆ ಸುಂದರವಾಗಿರ್ತಕ್ಕಂತಹ ಮೂರ್ತಿಯನ್ನ ದಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ರಾಘವೇಂದ್ರ ಕಾಪ್ಸೆಯವರು ಬಹುಶಃ ಮಠಕ್ಕೆ ಬಂದರು. ಮಠಕ್ಕೆ ನಾವೆಲ್ಲ ತಮ್ಮ ಬಳಗವನ್ನು ಕರ್ಕೊಂಡು ಮಠಕ್ಕೆ ಬಂದಾಗ ಬಹಳ ಸಂತೋಷ ಅನ್ನಿಸ್ತು. ಈ ಶಾಲೆಯೊಳಗ ಮಾತೆಯನ್ನ ಮನದಲ್ಲಿ ನೆನೆದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭದ ಪಾವನಮಯ ಸಾನ್ನಿಧ್ಯ ವಹಿಸಿರುವ
ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪವಿತ್ರವಾಗಿರುವ ಶ್ರೀಚರಣಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಇದೀ ತಾನೇ ಬಹು ಸುಂದರವಾಗಿ ಮಾತನಾಡಿ ನಮ್ಮೆಲ್ಲರಿಗೂ ಚೇತರಿಸಿರುವಂಥವರು ಗೌರವಾನ್ವಿತ ಹಿರಿಯರಾಗಿರುವಂಥ ನಾರಾಯಣ ಕಾಕ ಜಾಗೀರ್ದಾರ್ ಅವರೇ, ಹಿರಿಯರು ಅನುಭವಿಗಳು ಜ್ಞಾನವಂತರಾಗಿರುವಂತಹ ಅಶೋಕ್ ಜಾಗೀರ್ದಾರ್ ಅವರೇ, ಓಂ ಸರಸ್ವತಿ ನಮಃ ಸುವಾಸಿನ್ಯೈ ನಮಃ ಓಂ ಸರಸ್ವತಿ ನಮಃ ಸುಮಾಯ ನಮಃ ಓಂ ಸರಸ್ವತಿ ನಮಃ ಗಾಯೈ ನಮಃ ಓಂ ಸರಸ್ವತಿ ನಮಃ ಪದ್ಮಲೋಚನಾಯ ನಮಃ ಓಂ ಸರಸ್ವತಿ ನಮಃ ಓಂ ವಿದ್ಯಾರೂಪಾಯ ನಮಃ ಓಂ ಸರಸ್ವತಿ ನಮಃ ವಿಶಾಲಾಕ್ಷೈ ನಮಃ ಓಂ ಸರಸ್ವತಿ ನಮಃ ಓಂ ಬ್ರಹ್ಮಜಾಯಾಯ ನಮಃ ಓಂ ಸರಸ್ವತಿ ನಮಃ ಓಂ ಮಹಾಫಲಾಯ ನಮಃ ಓಂ ಸರಸ್ವತಿ ನಮಃ ತ್ರಿಮೂರ್ತಯೇ ನಮಃ ಓಂ ಸರಸ್ವತಿ ನಮಃ ಓಂ ತ್ರಿಕಾಲಜ್ಞಾಯೇ ನಮಃ ಓಂ ಸರಸ್ವತಿ ನಮಃ ತ್ರಿಗುಣಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಶಾಸ್ತ್ರರೂಪಿಣ್ಯೈ ನಮಃ ಓಂ ಸರಸ್ವತಿ ನಮಃ ಓಂ ಶುಭಾಸುರಪ್ರದನ್ಯೈ ನಮಃ ಓಂ ಸರಸ್ವತಿ ನಮಃ ಶುಭದಾಯೈ ನಮಃ ಓಂ ಸರಸ್ವತಿ ನಮಃ ಶುಭದಾಯೈ ನಮಃ ಓಂ ಸರಸ್ವತಿ ನಮಃ ಸರ್ವಾತ್ಮಿಕಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಚಾಮುಂಡಾಯೈ ನಮಃ ಓಂ ಸರಸ್ವತಿ ನಮಃ ಅಂಬಿಕಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಮಾನವಾಯ ಪ್ರಣಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಭೂಲೋಚನವರ್ಧನಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಸರ್ವದೇವ ವಸುಧಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಸರ್ವಭಕ್ತರಕ್ಷಕಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಸೌಜ್ಞಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಸುರಾಸುರ ನಮಸ್ಕೃತಾಯೈ ನಮಃ ಓಂ ಸರಸ್ವತಿ ನಮಃ ಓಂ ಕಾಳರಾತ್ರೈ ನಮಃ ಓಂ ಸರಸ್ವತಿ ನಮಃ ವರಾಧಾರಾಯೈ ನಮಃ ಓಂ ಸರಸ್ವತಿ ನಮಃ ಓಂ ರೂಪ ಸೌಭಾಗ್ಯದಾಯಿನ್ಯೈ ನಮಃ ಓಂ ಸರಸ್ವತಿ ನಮಃ ಓಂ ವಾಗ್ದೇವೈ ನಮಃ ಓಂ ಸರಸ್ವತಿ